ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಲಾಗ್ ಮಾಡೋ ಕಾರಣ ಏನಪ್ಪ ಅಂತಂದರೆ ನನ್ನ ಮಕ್ಕಳಿಗೆ ಕೂದಲು ತೆಗೆಸಿದ್ವಿ ಶ್ರೀ ಕ್ಷೇತ್ರ ಹುಲಿಗಮ್ಮ ದೇವಸ್ಥಾನ ಕೊಪ್ಪಳ, ಅಲ್ಲಿ ಕೂದಲು ತೆಗೆಸಿದ್ದು. ಕಾರಣ ಏನಪ್ಪ ಅಂತಂದರೆ ಅವಳು ಹುಟ್ಟಿದಾಗ ಹುಷಾರಿರಲಿಲ್ಲ, ತುಂಬ ಸೀರಿಯಸ್ ಆಗಿತ್ತು. ಹಾಗಾಗಿ ನಾನು ಆವಾಗ ಅಂದ್ಕೊಂಡಿದ್ದೆ ಮಡ್ಲಕ್ಕಿ ಕೊಡ್ತೀನಿ ಮತ್ತು ಅವಳಿಗೆ ಮುಡಿನೂ ಕೊಡ್ತೀನಿ ಅಂತಂದೇಳಿ ಅಂದ್ಕೊಂಡಿದ್ದೆ. ಹಾಗಾಗಿ ನನ್ನ ಅವಳಿ ಜವಳಿ ಮಕ್ಕಳಿಗೆ ಫಸ್ಟ್ ಟೈಮು ಅಲ್ಲಿ ಮುಡಿ ಕೊಡ್ತಾ ಇದ್ದೀವಿ. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಫುಲ್ ವಿಡಿಯೋ ಈ ಲಾಗ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಆ ದೇವಸ್ಥಾನ ಮಹಿಮೆ ಮತ್ತು ಆ ದೇವಸ್ಥಾನದಲ್ಲಿ ಹೇಗಿದೆ ಅನ್ನೋದನ್ನು ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ನೋಡ್ಬೋದು. ಓಕೆ, ಇವಾಗ ಹುಲಿಗಿ ಕ್ಷೇತ್ರಕ್ಕೆ ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಇವತ್ತು ಸ್ವಲ್ಪ ಜನಸಂಖ್ಯೆ ಕಡಿಮೆ ಇದೆ, ಬಟ್ ಇನ್ನೂ ನೈಟ್ ಆಗ್ತಾ ಜನ ಜಾಸ್ತಿ ಆಗ್ತಾರೆ. ಇಲ್ಲಿ ಏನಂದರೆ ಹುಣ್ಣಿಮೆ, ಅಮಾವಾಸ್ಯೆ ಮತ್ತು ಶುಕ್ರವಾರ, ಮಂಗಳವಾರ ಈ ಥರ ಎಲ್ಲ ಜನ ಜಾಸ್ತಿ ಇರ್ತಾರೆ. ಹುಣ್ಣಿಮೆಗೆ ಅಮಾವಾಸ್ಯೆಗಂತ ಕಾಲಿಡೋಕ್ಕಾಗಲ್ಲ, ಅಷ್ಟು ಜನ ಇರ್ತಾರೆ ಇಲ್ಲಿ ನೋಡ್ಬೋದು. ಏನಮ್ಮ ನಮಸ್ತೆ ಮಾಡ್ತೀಯಾ? ನಮಸ್ತೆ ಮೇಡಮ್. ನಮಸ್ತೆ. ಅಲ್ಲಿಗೆ ಸಂತೋಷ, ನಾನು ಯಾರು ಅನ್ಕೊಂಬಿಟ್ಟೆ. ನಮಸ್ತೆ ಮಾಡ್ತಾಳೆ ನೋಡಿದೆ. ಅಲ್ಲಿಗೆ ನಮಸ್ತೆ. ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ದೀವಿ. ಇವಾಗ ಗಂಗೆ ಸ್ಥಳಕ್ಕೆ ಹೋಗಬೇಕು, ಪೂಜೆ ಇದೆ. ಅಲ್ಲಿ ಫಸ್ಟ್ ಪೂಜೆ ಮಾಡಿಸ್ಕೊಂಡು ಆಮೇಲೆ ಹುಲಿಗಮ್ಮ ದೇವಸ್ಥಾನ ಒಳಗಡೆ ಹೋಗಬೇಕು ಪೂಜೆಗೆ. ಗಂಗೆ ಸ್ಥಳಕ್ಕೆ ಹೋಗ್ಬೇಕಂದ್ರೆ ತುಂಗಭದ್ರಾ ನದಿ, ಅಲ್ಲಿಗೆ ಹೋಗ್ಬೇಕಂದ್ರೂ ಹುಲಿಗಮ್ಮ ಒಂದು ದೇವಸ್ಥಾನ ಒಳಗಡೆಯಿಂದನೇ ದಾರಿ ಇದೆ, ಅಲ್ಲಿಂದ ಹೋಗಬೇಕು. ನಾನು ತುಂಬ ಚಿಕ್ಕವಳಿದ್ದಾಗ ಈ ದೇವಸ್ಥಾನಕ್ಕೆ ಬಂದಿದ್ದೆ. ಅದಾದಮೇಲೆ ಇವಾಗೆ ಬರ್ತಾ ಇರೋದು. ಒಂದು 15 ವರ್ಷ ಮೇಲೇ ಆಗಿತ್ತು ಈ ದೇವಸ್ಥಾನಕ್ಕೆ ಬಂದು. ನಾನು ಗುಂಡಾಗ್ಬಿಡ್ತೀಗ ತುಂಬ ಖುಷಿ ಆಯಿತು ನನಗಂತೂ. ನದಿ ಹತ್ರನೇ ಇದೆ, ಮಕ್ಕಳಿಗೆ ಕೂದಲು ಕೊಡುವ ಸ್ಥಳ. ಇವಾಗ ಅಮ್ಮ ಮಾತಾಡ್ತಾ ಇದ್ದಾರೆ, 2 ಮಕ್ಳಿಗೂ ತೆಗೆಸ್ಬೇಕು ಕೂದಲು ಅಂತಂದೇಳಿ. ಅಷ್ಟು ಹೆಂಗೋ ಹೋಗ್ಬಿಟ್ಟು ಕೈ ಊರಾನ ಸುಮ್ಮನೆ ನಮಸ್ಕಾರ ಮಾಡಿ ಹಂಗೆ ಬಿಟ್ಟು ನಮ್ಮ ಮುಳುಗ ಹಂಗ ಮಕ್ಕಳಿಬ್ರಿಗೂ ಕೂದಲೇ ತೆಗೆಸಿದ್ದಾಯಿತು. ಬೋರ್ಡ್ ಮಾಡಿಸಿದ್ದೀವಿ. ಬೋರ್ಡ್ ಮಾಡಿಸಿದಾಗ ಅಲ್ಲಿ ಒಂದು ಸ್ವಲ್ಪ ಅವ್ರದ್ದೇನೆ ಕೂದಲು ತೊಗೊಂಡು ಬಂದು ಗಂಗೆಗೆ ಬಿಟ್ಟು ಮುಳುಗಬೇಕಂತೆ. ಬಟ್ ಏನಂದರೆ ಮುಳುಗೋಕ್ಕಲ್ಲಿ ನೀರು ಜಾಸ್ತಿ ಇರಲಿಲ್ಲ. ಸೊ ಹಂಗಾಗಿ ಹೆಂಗೋ ಒಂದು ಮುಳುಗ್ಕೊಂಡು ಈಜು ಹೊಡ್ಕೊಂಡು ಸ್ವಲ್ಪ ಬಂದೆ. ನೋಡ್ತಾ ಇರ್ಬೋದು. ಈಗ ಮಕ್ಕಳನ್ನ ಕರ್ಕೊಂಬಂದು ಅವ್ರಿಗೂ ಸ್ನಾನ ಮಾಡಿಸ್ಬೇಕು ಇಬ್ರಿಗೂ. ಇವಾಗ ಮಕ್ಕಳನ್ನ 3 ಸರಿ ಮುಳುಗಿಸಿ ಏಳಿಸ್ಬೇಕಂತ ಹೇಳಿದರು. ಸೊ ಹಂಗಾಗಿ ನಾನು ಮೂಗು ಹಿಡ್ಕೊಂಡು 3 ಸರಿ ಇದು ಮಾಡಿದೆ ಮಕ್ಕಳಿಗೆ.
ಪಾಪ ಅವ್ರಿಗೆ ಫಸ್ಟ್ ಟೈಮ್ ಅಲ್ವಾ, ಅವರು ಪಾಪ ನೀರು ಕಂಡು ತುಂಬ ಭಯ ಪಟ್ಕೊತಾ ಇದ್ರು, ಅಳ್ತಾನೇ ಇದ್ದರು ನನ್ನ ಮಕ್ಕಳು ಇಬ್ಬರೂ. ಬಟ್ ಅವ್ರಿಗೆ ತುಂಬ ಅಂದರೆ ತುಂಬ ಭಯ, ಚಿಕ್ಕ ಮಕ್ಕಳಲ್ವಾ, ಸೊ ಹಂಗಾಗಿ. ಬಟ್ ನೀರು ತುಂಬ ಅಂದರೆ ತುಂಬ ಕಡಿಮೆ ಇತ್ತು. ನೀವು ನೋಡ್ತಾ ಇರ್ಬೋದು ಕಲ್ಲೆಲ್ಲ ಹೆಂಗೆ ಕಾಣಿಸ್ತಾ ಇದೆ, ನಾವು ಕಾಲಿಟ್ರೂ ಮೊಣಕಾಲು ಕೆಳಗಡೆನೇ ನೀರಿದೆ. ಸೊ ಹಂಗಾಗಿ ಬಟ್ ಹೆಂಗೋ ಇಷ್ಟಾದರೂ ನೀರು ಇದೆ ಅಲ್ವಾ ನಮಗೆ, ನಮ್ಮ ಪಾಪ ಕಳಿಯೋದಕ್ಕೆ ಅಂತಂದೇಳಿನೇ ಹೇಳ್ಬೋದು. ಹುಲಿಗೆಮ್ಮ ಕ್ಷೇತ್ರದಲ್ಲಿ ಈ ಥರ ಪುಣ್ಯದ ಸ್ನಾನ ಮಾಡ್ಕೊಳ್ಳೋದಂದರೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ವಿ. ಇಲ್ಲೆಲ್ಲ ಟ್ರೈನೆಲ್ಲ ಹೋಗುತ್ತೆ, ನೀವು ನೋಡ್ಬೋದು. ಎಲ್ಲ ಪೂಜೆ ಆಯಿತು, ಇವಾಗ ದೇವಸ್ಥಾನ ಕಡೆಗೆ ಹೊರಟಿದ್ದೀವಿ. ಟ್ರೈನ್ ಹೋಗುತ್ತೆ. ಇಲ್ಲಿ ನೋಡ್ಬೋದು ನೀವು ಪೂರ್ತಿ ದೇವಸ್ಥಾನ ಹೇಗಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಸಣ್ಣ ಕ್ಲಿಪ್ ತೊಗೊಂಡು ಹಾಕಿದ್ದೀನಿ. ಬಟ್ ನನಗೆ ಈ ಥರ ಎಲ್ಲ ವೀಡಿಯೋ ನಾನು ಮಾಡಿಲ್ಲ, ಬಟ್ ಇನ್ಸ್ಟಾಗ್ರಾಮ್ದಲ್ಲಿ ಇತ್ತು. ಸೊ ಹಂಗಾಗಿ ಅದನ್ನ ತೊಗೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗಿದೆ ಅನ್ನೋದು. ಹುಲಿಗೆಮ್ಮನ ದೇವಸ್ಥಾನ ನೋಡ್ಬೋದು, ಎಷ್ಟೊಂದು ಜನಗಳು ಬರ್ತಾರೆ ಇಲ್ಲಿ. ಹುಣ್ಣಿಮೆ, ಶುಕ್ರವಾರ, ಮಂಗಳವಾರ, ಹಾಲಿಡೇಸು ಮತ್ತು ಅಮಾವಾಸ್ಯೆಗೆಲ್ಲ ಜನ ಅಂದರೆ ಜನ ಇಲ್ಲಿ. ಅದಾದಮೇಲೆ ಬಂದರೆ ಒಂದಿನ ಇದ್ದು ಅಲ್ಲೇ ನಿದ್ದೆ ಮಾಡಿಕೊಂಡು ಹೋಗ್ಬೇಕಂತೆ. ಒಳಗಡೆ ಎಲ್ಲ ಪೂಜೆ ಎಲ್ಲ ಆಯಿತು. ಆಮೇಲೆ ನಾವು ಮನೆಯಿಂದನೇ ಊಟ ತಂದಿವಿ. ಊಟ ತಿಂದ್ಕೊಂಡು ಇವತ್ತು ಇಲ್ಲೇ ಸ್ಟೇ ಮಾಡಿ ಇಲ್ಲೇ ನಿದ್ದೆ ಮಾಡಿಕೊಂಡು ಬೆಳಗ್ಗೆ ಮುಂಜಾನೆ 3-4 ಗಂಟೆಗೆ ಎದ್ದು ಹೋಗ್ಬೇಕಂತಂದೇಳಿ ಇದೀವಿ. ನೋಡ್ತಾ ಇರ್ಬೋದು ನಮ್ಮ ಯಜಮಾನ್ರು ಇಲ್ಲೇ ಮಲ್ಕೊಂಡಿದ್ದಾರೆ. ಇಲ್ಲೆಲ್ಲ ರೂಮ್ ಇದೆ, ಬಟ್ ರೂಮ್ ಬೇಡ ಅಂತಂದು ಹೇಳ್ಬಿಟ್ಟು ನಾವೇನೆ, ಯಾಕಂದರೆ ಇಲ್ಲೆಲ್ಲ ಬಂದಾದ ಭಕ್ತಿಗಳೆಲ್ಲ ಅಮ್ಮನ ಮುಂದೆನೇ ಮಲ್ಕೊತಾರೆ. ಸೊ ಹಂಗಾಗಿ ನಮಗೆ ದೇವರ ಸನ್ನಿಧಿಯಾಗ ಮಲ್ಕೊಳ್ಳೋಕ್ಕೆ ನಮಗೇನು ತೊಂದರೆ ಇಲ್ಲ. ನೋಡ್ತಾ ಇರ್ಬೋದು ಇಲ್ಲಿ ನಾನು ನಮ್ಮ ಅಕ್ಕನ ಕರ್ಕೊಂಡು ವೀಡಿಯೋಸ್ ಎಲ್ಲ ಮಾಡ್ಕೊಂಬರೋಣ ಬಾ ಅಂತಂದೇಳಿ ಕರ್ಕೊಂಡೋಗಿದ್ದೆ. ಬಟ್ ನೋಡ್ತಾ ಇರ್ಬೋದು ಎಷ್ಟು ಜನ ಎಲ್ಲೆಲ್ಲಿ ಮಲ್ಕೊಂಡಿದ್ದಾರೆ ಅಂತಂದೇಳಿ. ಇನ್ನು ಇವತ್ತು ಕಡಿಮೆ ಇದ್ದಾರೆ, ಬಟ್ ತುಂಬ ಅಂದರೆ ತುಂಬ ಜನ ನಿದ್ದೆ ಮಾಡ್ತಾರೆ ಇಲ್ಲಿ ಹುಣ್ಣಿಮೆ. ಇಲ್ಲಿ ಬಂದು ನಿದ್ದೆ ದೇವಸ್ಥಾನಕ್ಕೆ ಬಂದವರು ನಿದ್ದೆ ಮಾಡಿಲ್ಲ ಅಂದರೆ ಏನೋ ಅಮ್ಮ ಕಾಡಿಸ್ತಾಳೆ, ಮತ್ತು ನೆಕ್ಸ್ಟು ಬಂದು ಉಳ್ಕೊಳ್ಳೋವರೆಗೂ ಬಿಡೋಂಗಿಲ್ಲ, ತಿಕ್ಕಡಿ ಆ ಥರ ಅಂತಂದು ಹೇಳಿದ್ರು ನಮ್ಮೂರಲ್ಲಿ. ಸೊ ಹಂಗಾಗಿ ನಾವು ಮಲ್ಕೊಂಡು ಬೆಳಗ್ಗೆ ಮುಂಜಾನೆ 3 ಗಂಟೆಗೆ ಬಂದಾಯಿತು ಅಲ್ವಾ. ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂತಂದೇಳಿ, ತುಂಬ ಅಂದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಹಾಗಾಗಿ ತುಂಬ ಅಂದರೆ ತುಂಬ ಖುಷಿ ಆಯಿತು ನಮಗೆಲ್ರಿಗೂ, ನನಗೆ, ನಮ್ಮ ಯಜಮಾನ್ರಿಗೆ, ಮತ್ತು ಅಮ್ಮ ಬಂದಿದ್ದರು, ಅಕ್ಕ, ಅವ್ರಿಗೆಲ್ರಿಗೂ ಫುಲ್ಲು ಖುಷಿ ಆಯಿತು ದರ್ಶನ ನೋಡಿ. ಮತ್ತು ಅದಾದಮೇಲೆ ನನಗೆ ನನ್ನ ಕಾಲೇಜಿಂದ ಆ ದೇವ್ರು ಅಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ. ತುಂಬ ಅಂದರೆ ಪವರ್ಫುಲ್ಲು. ಉತ್ತರ ಕರ್ನಾಟಕ ಆ ಕಡೆಗೆಲ್ಲ, ಬಳ್ಳಾರಿ ಕಡೆ ಆ ಕಡೆ ನೋಡಿರ್ಬೋದು, ಕೊಪ್ಪಳ ತುಂಬ ಪವರ್ಫುಲ್. ಸೌದತ್ತಿ ಎಲ್ಲಮ್ಮವ್ವ ಮತ್ತು ಹುಲಿಗೆಮ್ಮವ್ವ. ಹಾಗಾಗಿ ನಾವು ಅನ್ಕೊಳ್ಳೋ ತಡ ಅವಳದು ಆಯ್ತಲ್ವಾ. ಹಾಗಾಗಿ ನಾವೆಲ್ಲ ಅಲ್ಲೇ ದರ್ಶನ ಮಾಡಿಕೊಂಡು ಪ್ರತಿಯೊಂದು ಅಡ್ಡಿ ಆತಂಕ ಇಲ್ಲದೆ ದರ್ಶನ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಒಂದು ಟೈಮ್ ಫ್ರೀ ಮಾಡಿಕೊಂಡು ಹೋಗಿ ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.